ನಾಳೆ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಟಿ20 ವರ್ಲ್ಡ್ ಕಪ್ ಚಾಂಪಿಯನ್ಶಿಪ್ಗಾಗಿ ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಫೈನಲ್ ಹಣಾಹಣಿ ನಡೆಯಲಿದೆ. ಈ ಪಂದ್ಯಾವಳಿಯಲ್ಲಿ ಭಾರತ ಗೆದ್ದು ಬರಲಿ ಅಂತ ದೇಶದಾದ್ಯಂತ ಹಾಗೂ ರಾಜ್ಯದ ಜನ ಪ್ರಾರ್ಥನೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಟೀಮ್ ಇಂಡಿಯಾಗೆ ಶುಭ ಹಾರೈಸಿದ್ದಾರೆ. ಈ ಬಗ್ಗೆ ರಾಜ್ ನ್ಯೂಸ್ ಜೊತೆ ಕರ್ನಾಟಕದ ಜನ ಮಾತನಾಡಿದ್ದು ಏನು ಹೇಳ್ತಾ ಇದ್ದಾರೆ ನೋಡೋಣ ಬನ್ನಿ. ಇಂಡಿಯಾ ನ್ಯೂಜಿಲೆಂಡ್ ಫೈನಲ್ ಮ್ಯಾಚ್ ಇದೆ. ನಾಳೆ ಇಂಡಿಯಾನೇ ವಿನ್ ಆಗಬೇಕು. ಸಂಜು ಸ್ಯಾಮ್ಸನ್ ಆಗಿರ್ಬೋದು, ಅಭಿಷೇಕ್ ಶರ್ಮಾ ಆಗಿರ್ಬೋದು, ಸೂರ್ಯಕುಮಾರ್ ಚೆನ್ನಾಗಿ ಆಡ್ತಾರೆ ಅಂತ ನಂಬಿಕೆ ಇದೆ. ಬೌಲಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಬೂಮ್ರಾ ಅಂತ ಮೊನ್ನೆ ಮ್ಯಾಚ್ ಗೆದ್ದಿದ್ದಾರೆ. ಇಂಡಿಯಾನೇ ಗೆಲ್ಲಬೇಕು ಅಂತ ನಮಗೆಲ್ಲ ಇಷ್ಟ. ಇಂಡಿಯಾನೇ ಗೆಲ್ತಾರೆ. ನನ್ನ ಪ್ರಕಾರ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಆದರೆ ಸೇಮ್ 230, 240 ಅಂತ ರನ್ ಹೊಡಿಬೋದು ಅಂತ ಒಂದು ಇದಿದೆ. ನೋಡೋಣ, ಅಷ್ಟೇ ರನ್ ಹೊಡಿಬೇಕು. 230, 240 ಗಂಟೆ ರನ್ ನೋಡಿದ್ರೆ ಇವ್ರು ಈಸಿಯಾಗಿ ಗೆಲ್ಬೋದು ಅಂತ ಅಂದ್ಕೊಂಡಿದ್ದೀವಿ. ನಮಗೆ ತುಂಬ ಅರ್ಜೆಂಟ್ ಇದೆ. ನಾಳೆ ಸಂಡೇ ಬೇರೆ, ಫ್ರೆಂಡ್ಸ್ ಎಲ್ಲ ನೋಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೀವಿ. ಇಂಡಿಯಾಗೆ ತುಂಬ ಎಕ್ಸೈಟ್ ಆಗಿದೆ. ಮೋಸ್ಟ್ಲಿ ಇಂಡಿಯಾನೇ ಗೆಲ್ಲುತ್ತೆ ಅಂತ ಅನಿಸ್ತಿದೆ. ಎಲ್ಲರೂ ಫಾರ್ಮಲ್ಲಿದ್ದಾರೆ. ಮೋಸ್ಟ್ಲಿ ಇಂಡಿಯಾನೇ ಗೆಲ್ಬೋದು. ಸಂಜು ಸ್ಯಾಮ್ಸನ್ ಎಲ್ಲರೂ, ಇಡೀ ಇಂಡಿಯನ್ ಟೀಮು ಎಲ್ಲ ಫಾರ್ಮಲ್ಲೇ ಇದ್ದಾರೆ. ಬೌಲಿಂಗಲ್ಲಿ ಎಲ್ಲನೂ ವರುಣ್ ಚಕ್ರವರ್ತಿ ಸ್ವಲ್ಪ ಮಾಡ್ತಾರೆ. ಅವ್ರ ಮೇಲೆ ಹೋಪ್ಸ್ ಇರುತ್ತೆ. ಏನಿಲ್ಲ, ಅಭಿಷೇಕು ಆಡ್ಬೋದು, ಚಾನ್ಸಸ್ ಇದೆ. ಯಾರೆಲ್ಲ ಇರ್ತಾರೆ ಸರ್ ಮ್ಯಾಚಲ್ಲಿ? ಸೇಮ್ ಟೀಮ್ ಇರುತ್ತೆ. ಸೇಮ್ ಟೀಮ್ ಇರುತ್ತೆ. ಎಕ್ಸ್ಟ್ರಾ ಯಾರಾದರೂ ಬರ್ತಾರಾ? ಇಲ್ಲ, ಚಾನ್ಸ್ ಇಲ್ಲ, ಅವರೇ ಇರ್ತಾರೆ. ಸೇಮ್ ಇರುತ್ತೆ. ಟಾಸ್ ಗೆದ್ದು ಅಕಸ್ಮಾತ್ ಬ್ಯಾಟಿಂಗ್ ತೊಳಗಿದ್ರೆ 200 ಮೇಲೆ ಹೊಡಿಬೇಕು. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಸೇಫ್ ಸ್ಕೋರು 200 ಮೇಲೆ ಹೊಡಿಬೇಕು. ತುಂಬ ಎಕ್ಸೈಟ್ ಆಗಿದೆ. ಮೋಸ್ಟ್ಲಿ ಇಂಡಿಯಾನೇ ಗೆಲ್ಲುತ್ತೆ ಅಂತ ಅನಿಸ್ತಿದೆ. ಭಾರತ ದೇಶ ಫೈನಲ್ಗೆ ತಲುಪಿರೋದು ನಮ್ಮ ಭಾರತ ಎಲ್ಲರಿಗೂ ಸಂತೋಷವಾದ ಕಾರ್ಯ. ಆಗಲೇ 2 ಸತಿ ವರ್ಲ್ಡ್ ಕಪ್ ಹೊಡೆದಿದ್ದಾರೆ. ಇದು 3ನೇ ಸತಿ ಹೊಡಿತಾರೆ. ಅದಂತೂ ನಿಜ. ಯಾಕಂದರೆ ಆ ಥರ ಫಾರ್ಮಲ್ಲಿ ಇದ್ದಾರೆ. ನಮಗೆ ಹೋಮ್ ಗ್ರೌಂಡು, ಹಂಗಾಗಿ ಹೊಡಿತಾರೆ. ಇನ್ನೊಂದು ನನಗೆ ಅನಿಸೋದು ಏನಂದರೆ, ಲಾಸ್ಟು ವುಮೆನ್ಸ್ ವರ್ಲ್ಡ್ ಕಪ್ಪಲ್ಲಿ ಋತಿಕ್ ಅವರು ಅಲ್ಲಿ ಪ್ರೇಯರ್ ಮಾಡ್ಕೊಬಂದು ಹೊಡೆದ್ರು. ಅದೇ ಥರ ಇವರು ಪ್ರೇಯರ್ ಮಾಡ್ಕೊಂಡು ಬಂದು ಹೊಡಿತಾರೆ. ಫುಲ್ ಖುಷಿ ಆಗುತ್ತೆ ಇಂಡಿಯಾ ಫ್ಯಾನ್ಸ್ಗೆ ಬಂದಿರೋದು. ಆಮೇಲೆ ನ್ಯೂಜಿಲೆಂಡ್ ಚೆನ್ನಾಗಿರೋ ಟೀಮು. ಎಲ್ಲ ಬ್ಯಾಟರ್ ಎಲ್ಲ ಚೆನ್ನಾಗಿರ್ತಾರೆ. ಫಾರ್ಮಲ್ಲಿದ್ದಾರೆ ಎಲ್ಲರೂ. ಅಭಿಷೇಕ್ ಫಾರ್ಮಲ್ಲಿ ಬಂದರೆ ಇನ್ನೂ ಜಾಸ್ತಿ ಹೊಡಿಬೋದು ಅಂತ ಅನ್ಕೋಬೋದು. ಬೇರೆ ದೊಡ್ಡ ಗ್ರೌಂಡು, ಅದಕ್ಕೆ 170 ಹೊಡ್ಬೋದು. 170, 185. ಅಂದರೆ ಇಂಡಿಯಾ ಗೆಲ್ಲೋದು ಈ ಸರಿ ಪಕ್ಕ. ಅಲ್ಲ, ಬೇಗ ವಿಕೆಟ್ ತೆಗೆದರೆ ಗೆಲ್ಲೋ ಚಾನ್ಸಸ್ ಜಾಸ್ತಿ ಆಗುತ್ತೆ.